ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟ ಆರಂಭವಾಗಿದೆ. ಪೂರ್ಣಾವಧಿ ಸಿಎಂ ಹೇಳಿಕೆ ಪುನರುಚ್ಚರಿಸಿದ್ದಾರೆ ಎಂಎಲ್ಸಿ ಯತೀಂದ್ರ. ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲವೇ ಇಲ್ಲ. ಈ ಬಗ್ಗೆ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಬೆಳಗಾವಿಯಲ್ಲಿ ಯತೀಂದ್ರ ಮತ್ತೊಂದು ಸಾರಿ ಬಾಂಬ್ ಹಾಕಿದ್ದಾರೆ. ಈಗ ಈ ಬಾಂಬ್ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಮನೆಯನ್ನು ಸುಡ್ತಾ ಇದೆ, ದಗದಗ ಹೊತ್ತಿ ಉರಿತಾ ಇದೆ. ಏನು ಈ ಹೇಳಿಕೆ ಕೊಡ್ತಾ ಇದ್ದಂತೆ ಸಿದ್ದರಾಮಯ್ಯ ಅಲರ್ಟ್ ಆಗಿಬಿಟ್ರು. ಮಾತುಕತೆಗೆ ಕರೆದು ಒಟ್ಟಿಗೆ ಒಂದೇ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ತಂದೆ ಜೊತೆ ಒಂದೇ ಕಾರ್ನಲ್ಲಿ ಊಟಕ್ಕೆ ಬಂದರು ಯತೀಂದ್ರ ಅವರು. ಸುವರ್ಣಸೌಧಕ್ಕೆ ಬಂದರು. ಇನ್ನು ಸರ್ಕಿಟ್ ಹೌಸ್ಗೆ ಒಟ್ಟಿಗೆ ಹೋಗಿದ್ದರು ಸಿದ್ದರಾಮಯ್ಯ ಹಾಗೆ ಯತೀಂದ್ರ. ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಫೋನ್ ಬರುತ್ತೆ ಅವ್ರಿಗೊಂದು. ಕಾರ್ನಲ್ಲಿ ಕೂತ್ಕೊಂಡು ಯಾರೊಂದಿಗೆ ಫೋನಲ್ಲಿ ಮಾತಾಡ್ತಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡಲಿ ಅಂತ ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ ಯತೀಂದ್ರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಎಲ್ಲವೂ ಕೂಡ ಸಿದ್ದರಾಮಯ್ಯನವ್ರು ಗೊತ್ತು, ಅವರೇ ಉತ್ತರ ಕೊಡಲಿ ಅನ್ನುವಂಥ ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯತೀಂದ್ರ ಅವ್ರು ಯಾಕೆ ಪದೇ ಪದೇ ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ತಮ್ಮ ತಂದೆ ಸಿ ಎಂ ಅನ್ನೋ ಕಾರಣಕ್ಕೋ ಅಥವಾ ನಿಜವಾಗ್ಲೂ ಹೈಕಮಾಂಡ್ ಏನಾದರೂ ಹೇಳಿರ್ಬೋದಾ, ಗಂಭೀರವಾಗಿ ಚರ್ಚೆ ಆಗಿದೆಯಾ, ಅಥವಾ 5 ವರ್ಷ ಇವರೇ ಆಗಿರ್ತಾರೆ ಅಂತ ಅವ್ರಿಗೇನಾದರೂ ಸಿದ್ದರಾಮಯ್ಯನವರು ಮನೇಲಿ ಕೂತು ಸಂದರ್ಭದಲ್ಲಿ ಹೇಳಿರ್ಬೋದಾ? ಹೀಗೆ ನಾನಾ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. There is no tussle for CM post right now. I have already told you. Now everything is clear. The High Command has clearly said. As of now there will be no change in the leadership. There is no tussle. I think CM will reply for him. Sir, there are supporters of taking I think CM will reply for him. Sir, there are supporters of taking ಮತ್ತೆ ಸಿಎಂ ಹುದ್ದೆ ಬಗ್ಗೆ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಕೈ ಲೀಡರ್ಸ್ ಹೇಳಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ನಮ್ಮದು ಕೂಡ ಶಿಸ್ತಿನ ಪಕ್ಷ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ನೀಡಿ ಅಂತ ಹೇಳೋಕೆ ನಾನು ಯಾರು? ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಅಹಮದ್ ಹೇಳಿದರೆ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಕೆ.ಜೆ. ಜಾರ್ಜ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ಯತೀಂದ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಆಪ್ತ ಬಳಗದವರು ಮಾತ್ರ ಹೇಳ್ತಾ ಇದ್ದಾರೆ. ಯಾಕೆಂದರೆ ಮತ್ತೆ ಮುಖ್ಯಮಂತ್ರಿಗಳ ಕೆಂಗಣ್ಣೆ ಗುರಿಯಾಗಬೇಕಾಗುತ್ತಲ್ವಾ. ಹಾಗಾಗಿ ಇಲ್ಲಿ ಅವ್ರಿಗೂ ಕೂಡ ಭಯ ಇರಬಹುದು. ಅದೇ ಯಾರಾದರೂ ಡಿ.ಕೆ. ಶಿವಕುಮಾರ್ ಆಪ್ತರು ಮುಂದಿನ ಮುಖ್ಯಮಂತ್ರಿ ನಮ್ಮ ನಾಯಕರೇ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಎಷ್ಟು ಜನ ಮಾತಾಡ್ತಾಯಿದ್ರು, ಎಷ್ಟು ವಿರೋಧವನ್ನು ಮಾಡ್ತಾಯಿದ್ರು. ಅಂದರೆ ಇಲ್ಲಿ 2 ಬಣಗಳಾಗಿ ಮತ್ತೆ ಅದು ಸ್ಫೋಟ ಆಗ್ತಾ ಇತ್ತು. ಹಾಗಾಗಿನೇ ಅವ್ರಿಗೆ ಇರುವಂಥ ಕ್ರಮ ಇವ್ರಿಗೆ ಯಾಕಿಲ್ಲ ಅಂತೇಳಿ ಸಹಜವಾಗಿ ಪ್ರಶ್ನೆ ಬರ್ತಾ ಇದೆ. ಅವ್ರನ್ನ ವರಿಷ್ಠ ಗಮನಕ್ಕೆ ತರೋಣ, ಹೀಗಾಗಿದೆ ಅಂತ. ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಮಾತಾಡೋಣ, ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ. ಇಲ್ಲ ಆದ ಪ್ರಶ್ನೆ ಉದ್ಭವಿಸಲ್ಲ. ಅಲ್ಲಲ್ಲ ಆ ಹೇಳಿಕೆ ಬಣ್ಣ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಅಂತ ಏನು ಭಾವಿಸ್ಬೇಕಾಗಿ ಅವಶ್ಯಕತೆ ಇರಂಗಿಲ್ಲ. ಸೊ ಏನಾದ್ರೂ ಅಂತಿಮವಾಗಿ ಹೈಕಮಾಂಡ್ ಅಂತ ನಾವು ಹೇಳಿದ್ವಿ ಪದೇ ಈಗೂ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ ಅಷ್ಟೇ. ನಾವು ಗೆರೆ ದಾಟಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಭಾಳ ಸತಿ ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ. ನಾನು ಈಗ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಏನಕ್ಕೆ ಚರ್ಚೆ ಅಂತ ಕೇಳ್ತೀನಿ ನಿಮಗೆ. ಚರ್ಚೆನೇ ಏನಕ್ಕೆ? ಆ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಅದು ಬದಲಾವಣೆ ಮಾಡಬೇಕಾದ್ರೆ ನಾನು ಮಾಡೋಕ್ಕಾಗಲ್ಲ, ಯತೀಂದ್ರನು ಮಾಡೋಕ್ಕಾಗಲ್ಲ, ಯಾವನು ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ತೀರ್ಮಾನ ಇದಕ್ಕೆ ಉತ್ತರ ಯತೀಂದ್ರ ಅವರೇ ಕೊಡಬೇಕಾಗತ್ತೆ. ಇದಕ್ಕೆ ಉತ್ತರ ನಾನು ಕೇಳಿದ್ರೆ ನಾನೇನು ಕೊಡಲಿ? ನಾವು ಯಾವತ್ತಿದ್ರೂ ಹೇಳ್ಕೊಂಡು ಬಂದಿದ್ದೀವಿ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ, ಏನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಒಮ್ಮೆ ಅಲ್ಲ 100 ಬಾರಿ ತಮಗೆಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿ ಮಗ ಅವ್ರನ್ನ ಕೇಳಿ ನೋಡಿ.